ಸಾನೆಟ್ 12 ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಫೇಮಸ್ ಸಾನೆಟ್ ಆಗಿದೆ. ಈ ಸಾನೆಟ್ ಅನ್ನ ವೆನ್ ಐ ಡು ಕೌಂಟ್ ದ ಕ್ಲಾಕ್ ದಟ್ ಟೆಲ್ಸ್ ದ ಟೈಮ್ ಅಂತಾನು ಕೂಡ ಕರೀತಾರೆ. ಇದು ಈ ಒಂದು ಸಾನೆಟ್ ನ ಫಸ್ಟ್ ಲೈನ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇದರ ಒಂದು ಸಿಂಪಲ್ ಸಮರಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಬನ್ನಿ ಫಸ್ಟ್ ಪಾಯಿಂಟ್ ಅನ್ನ ನೋಡೋಣ ವಿದ್ಯಾರ್ಥಿಗಳೇ. ಅನೇಕ ವಿದ್ಯಾರ್ಥಿಗಳು ಇದರ ಒಂದು ಸಮರಿಯನ್ನ ಕೊಡಿ ಸರ್ ಅಂತ ಕೇಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಇದರ ಒಂದು ಸಮರಿ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ವಿದ್ಯಾರ್ಥಿಗಳೇ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ನೋಡಿ, ಸಾನೆಟ್ 12 ಬೈ ವಿಲಿಯಂ ಶೇಕ್ಸ್ಪಿಯರ್ ಟಾಕ್ಸ್ ಅಬೌಟ್ ದ ಪಾಸಿಂಗ್ ಆಫ್ ಟೈಮ್ ಅಂಡ್ ಹೌ ಎವ್ರಿಥಿಂಗ್ ಇನ್ ಲೈಫ್ ಸ್ಲೋಲಿ ಚೇಂಜಸ್. ಸೊ ಈ ಎರಡು ಪಾಯಿಂಟ್ಸ್ಗಳನ್ನ ಇಲ್ಲಿ ಸರಿಯಾಗಿ ಇಟ್ಕೊಳ್ಳಿ. ಇಡೀ ಒಂದು ಸಾನೆಟ್ ಅನ್ನ ಪೋಯೆಟ್ ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಬೌಟ್ ದ ಪಾಸಿಂಗ್ ಆಫ್ ಟೈಮ್, ಅಂದ್ರೆ ಸಮಯ ಅಂತಕ್ಕಂಥದ್ದು ಯಾವ ರೀತಿ ಕಳೆದು ಹೋಗುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾರೆ. ಅದರ ಜೊತೆಗೆ ಹೌ ಎವ್ರಿಥಿಂಗ್ ಇನ್ ಲೈಫ್ ಸ್ಲೋಲಿ ಚೇಂಜಸ್, ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೂಡ ಈ ಒಂದು ಬದಲಾವಣೆ ಅಂತಕ್ಕಂತಹ ನಿಯಮಕ್ಕೆ ಒಳಗಾಗಿರುತ್ತೆ. ಪ್ರತಿಯೊಂದು ಕೂಡ ನಿಧಾನಕ್ಕೆ ಬದಲಾಗ್ತಾ ಹೋಗುತ್ತೆ. ಅದನ್ನೇ ಪೋಯೆಟ್ ಅವರು ಒಂದು ಥೀಮ್ ಆಗಿ ಈ ಒಂದು ಸಾನೆಟ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಸೆಕೆಂಡ್ ಪಾಯಿಂಟ್ ನೋಡಿ, ದ ಪೋಯೆಟ್ ಬಿಗಿನ್ಸ್ ಬೈ ಲುಕಿಂಗ್ ಎಟ್ ದ ಕ್ಲಾಕ್, ಅಂದ್ರೆ ಆರಂಭದಲ್ಲೇ ನಮ್ಮ ಪೋಯೆಟ್ ಅಂದ್ರೆ ಕ್ಲಾಕ್ ಕಡೆ ನೋಡ್ತಾ ಇದ್ದಾರೆ. ಅಂಡ್ ಹಿಯರಿಂಗ್ ಇಟ್ ಟಿಕ್, ಅಂದ್ರೆ ಗಡಿಯಾರ ಯಾವ ರೀತಿ ಟಿಕ್ 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 ಸೌಂಡ್ ಮಾಡ್ತಾ ಇರುತ್ತಲ್ವಾ, ಆ ಸೌಂಡ್ ನ ಕೇಳಿಸ್ಕೊಳ್ತಾ ಇದ್ದಾರೆ. ಅಂಡ್ ದಿಸ್ ಮೇಕ್ಸ್ ಹಿಮ್ ಥಿಂಕ್ ಅಬೌಟ್ ಹೌ ಫಾಸ್ಟ್ ಟೈಮ್ ಮೂವ್ಸ್. ಸೊ ಆ ಒಂದು ಟಿಕ್ ಟಿಕ್ ಗಡಿಯಾರದ ಸೌಂಡ್ ಅನ್ನ ಕೇಳಿದಾಗ ನಮ್ಮ ಪೋಯೆಟ್ಗೆ ಅನಿಸ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ಸಮಯ ಅಂತಕ್ಕಂಥದ್ದು ಎಷ್ಟು ವೇಗವಾಗಿ ಕಳೆದು ಹೋಗುತ್ತಲ್ಲ ಅಂತಕ್ಕಂತಹ ಒಂದು ವಿಚಾರ ಅವರ ತಲೆಯಲ್ಲಿ ಮೂಡ್ತಾ ಇದೆ. He also watches the world around him and sees many signs of aging. ಅದರ ಜೊತೆಗೆ ಸುತ್ತಮುತ್ತ ಇರತಕ್ಕಂತಹ ಈ ಜಗತ್ತನ್ನ ಅವರು ಒಂದು ಸಾರಿ ಕಣ್ಣಾಡಿಸ್ತಾರೆ. ಇಲ್ಲಿ ಅನೇಕ ವಸ್ತುಗಳು, ಗಿಡಗಳು, ಮರಗಳು, ವ್ಯಕ್ತಿಗಳು ಯಾವ ರೀತಿ ಬದಲಾಗ್ತಾ ಹೋಗ್ತಾರೆ ಮತ್ತು ಯಾವ ರೀತಿ ಅವರಿಗೆಲ್ಲ ಸೈನ್ಸ್ ಆಫ್ ಏಜಿಂಗ್ ಕಾಣಿಸಿಕೊಳ್ತವೆ ಅಂತಕ್ಕಂಥದ್ದನ್ನ ಗಮನಿಸ್ತಾರೆ ಸೂಕ್ಷ್ಮವಾಗಿ. He notices that ಡೇ ಸ್ಲೋಲಿ ಟರ್ನ್ಸ್ ಇನ್ ಟು ನೈಟ್, ಹಗಲು ಅಂತಕ್ಕಂಥದ್ದು ನಿಧಾನಕ್ಕೆ ರಾತ್ರಿ ಆಗ್ತಾ ಹೋಗುತ್ತೆ. ಶೋಯಿಂಗ್ ದಟ್ ಈವನ್ ದ ಬ್ರೈಟ್ ಸನ್ ಮಸ್ಟ್ ಗಿವ್ ವೇ ಟು ಡಾರ್ಕ್ನೆಸ್, ಪಳ ಹೊಳಿತಕ್ಕಂತಹ ಬ್ರೈಟ್ ಸನ್ ಕೂಡ ಏನ್ ಮಾಡ್ಬೇಕಾಗತ್ತೆ, ಡಾರ್ಕ್ನೆಸ್ಗೆ ಅವಕಾಶವನ್ನ ಕೊಡಬೇಕಾಗುತ್ತೆ. ಹಗಲು ಮುಗಿದ ಮೇಲೆ ರಾತ್ರಿ ಬರಲೇಬೇಕಲ್ವಾ, ಹಾಗೆ. ಹಿ ಫೀಲ್ಸ್ ದಟ್ ಟೈಮ್ ಕಂಟ್ರೋಲ್ಸ್ ಎವ್ರಿಥಿಂಗ್ ಇನ್ ನೇಚರ್. ಸೊ ಪ್ರತಿಯೊಂದನ್ನು ಕೂಡ ಕಂಟ್ರೋಲ್ ಮಾಡ್ತಕ್ಕಂತಹ ಸಾಮರ್ಥ್ಯ ಇರ್ತಕ್ಕಂಥದ್ದು ಯಾರಿಗೆಪ್ಪ ಅಂದ್ರೆ ಸಮಯ ಅಂತಕ್ಕಂಥದ್ದಕ್ಕೆ. ಟೈಮ್ ಕಂಟ್ರೋಲ್ಸ್ ಎವ್ರಿಥಿಂಗ್ ಇನ್ ನೇಚರ್. ದ ಪೋಯೆಟ್ ದೆನ್ ಥಿಂಕ್ಸ್ ಅಬೌಟ್ ಬ್ಯೂಟಿಫುಲ್ ಥಿಂಗ್ಸ್ ಇನ್ ನೇಚರ್. ನಂತರದಲ್ಲಿ ಈ ಒಂದು ನೇಚರ್ ಇರ್ತಕ್ಕಂತಹ ಕೆಲವೊಂದಿಷ್ಟು ಬ್ಯೂಟಿಫುಲ್ ಥಿಂಗ್ಸ್ ಬಗ್ಗೆ ಪೋಯೆಟ್ ಅವರು ಗಮನ ಹರಿಸ್ತಾ ಇದ್ದಾರೆ. He sees lovely flowers that once bloomed with bright colors now drying up and falling to the ground. ನೋಡಿ, ಮೊದಲನೇದಾಗಿ ಅವರು ಲವ್ಲಿ ಫ್ಲವರ್ಸ್, ನೋಡ್ಲಿಕ್ಕೆ ತುಂಬಾನೇ ಲವ್ಲಿ ಆಗಿರ್ತಕ್ಕಂತಹ ಫ್ಲವರ್ಸ್ ಬಗ್ಗೆ ವಿಚಾರ ಮಾಡ್ತಾರೆ. ನೋಡ್ಲಿಕ್ಕೆ ಬಣ್ಣ ಬಣ್ಣದ ಅನೇಕ ಹೂಗಳಿರ್ತವೆ. ದಟ್ ಒನ್ಸ್ ಬ್ಲೂಮ್ಡ್, ಅರಳಿ ನಿಂತಿರ್ತವೆ, ವಿತ್ ಬ್ರೈಟ್ ಕಲರ್ಸ್, ನೌ ಡ್ರಾಯಿಂಗ್ ಅಪ್ ಅಂಡ್ ಫಾಲಿಂಗ್ ಟು ದ ಗ್ರೌಂಡ್. ಸೊ ಆ ರೀತಿ ಅರಳಿ ನಿಂತಿರ್ತಕ್ಕಂತಹ ಆ ಒಂದು ಬ್ರೈಟ್ ಫ್ಲವರ್ಸ್, ಕಲರ್ಫುಲ್ ಫ್ಲವರ್ಸ್ ಏನಿರ್ತವೋ ಅವು ಶಾಶ್ವತವಾಗಿ ಹಾಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ದಿನದಲ್ಲಿ ಅವುಗಳು ಬಾಡಿ ನೆಲಕ್ಕೆ ಬೀಳ್ತವೆ. He also observes tall green trees that once gave cool shade but now grow old and weak. ಇನ್ನೊಂದು ವಿಚಾರ ಅವರು ಮಾಡ್ತಕ್ಕಂಥದ್ದು ಈ ನೇಚರ್ ಅಲ್ಲಿ ಅಂದ್ರೆ ತುಂಬಾ ಎತ್ತರವಾಗಿ ಬೆಳೆದಿರ್ತಕ್ಕಂತಹ ಮರಗಳು ಹಸಿರು ಎಲೆಗಳನ್ನ ಬಿಟ್ಟಿರ್ತಾವಲ್ವಾ, ಆ ಹಸಿರು ಎಲೆಗಳಿಂದ ಒಂದು ಶೇಡ್ ಅಂದ್ರೆ ನೆರಳನ್ನ ಕೊಟ್ಟಿರ್ತವೆ. ಈಗ ಅಂತಹ ನೆರಳನ್ನ ಕೊಟ್ಟಿರ್ತಕ್ಕಂತಹ ಗಿಡಗಳೇ ಒಣಗಿ ಹೋಗ್ತಾ ಇದ್ದಾವೆ. ನೌ ಗ್ರೋ ಓಲ್ಡ್, ಅವಕ್ಕೂ ಕೂಡ ವಯಸ್ಸಾಗ್ತಾ ಇದೆ. ವೀಕ್, ದುರ್ಬಲ ಆಗ್ತಾ ಇದ್ದಾವೆ. ಸಮ್ ಟ್ರೀಸ್ ಹ್ಯಾವ್ ಈವನ್ ಫಾಲನ್ ಬಿಕಾಸ್ ಆಫ್ ಏಜ್. ಎಷ್ಟೋ ಮರಗಳು ಏಜ್ ಆದ್ಮೇಲೆ ನೆಲಕ್ಕೆ, ಧರೆಗೆ ಉರುಳ್ತಾ ಇದ್ದಾವೆ. ದೀಸ್ ಪಿಕ್ಚರ್ಸ್ ರಿಮೈಂಡ್ ಹಿಮ್ ದಟ್ ನಥಿಂಗ್ ರಿಮೈನ್ಸ್ ಫ್ರೆಶ್ ಆರ್ ಸ್ಟ್ರಾಂಗ್ ಫಾರ್ ಎವರ್. ಸೊ ಈ ಮೂಲಕ ನಮ್ಮ ಪೋಯೆಟ್ ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂತಹ ಅಥವಾ ನೇಚರ್ ಅಲ್ಲಿರ್ತಕ್ಕಂತಹ ಎಲ್ಲವೂ ಕೂಡ ಶಾಶ್ವತವಾಗಿ ಫ್ರೆಶ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅವು ವೀಕ್ ಆಗಲೇಬೇಕು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ತಾರೆ. ಈವನ್ ನೇಚರ್ ಕೆನಾಟ್ ಎಸ್ಕೇಪ್ ಟೈಮ್. ಸೊ ಪ್ರಕೃತಿಯಿಂದಲೂ ಸಹ ಈ ಒಂದು ಸಮಯದ ಹಿಡಿತದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಎವ್ರಿಥಿಂಗ್ ಸ್ಲೋಲಿ ಬಿಕಮ್ಸ್ ವೀಕ್ ಅಂಡ್ ಲೂಸಸ್ ಇಟ್ಸ್ ಬ್ಯೂಟಿ. ನಿಧಾನಕ್ಕೆ ವೀಕ್ ಆಗ್ತಾ ಹೋಗ್ತವೆ, ಎಲ್ಲವೂ ಕೂಡ ತನ್ನ ಒಂದು ಸೌಂದರ್ಯವನ್ನ
ಕಳೆದುಕೊಳ್ತಾ ಹೋಗ್ತವೆ ಪ್ರತಿಯೊಂದು ವಸ್ತುವು ಕೂಡ. ಶೇಕ್ಸ್ಪಿಯರ್ ಆಲ್ಸೋ ರಿಮೆಂಬರ್ಸ್ ದ ಬ್ಯೂಟಿ ಆಫ್ ಯಂಗ್ ಪೀಪಲ್. ಈಗ ನೇಚರ್ ಇಂದ ವ್ಯಕ್ತಿಗಳ ಕಡೆ ನಮ್ಮ ಪೊಯೆಟ್ ಸಾಗ್ತಾ ಇದ್ದಾರೆ. ಯಂಗ್ ಪೀಪಲ್ ಯಾವ ರೀತಿ ಅವರು ಕೂಡ ವಯಸ್ಸಾಗಿ ಮುದುಕರಾಗ್ತಾರೆ ಅಂತಕ್ಕಂಥದನ್ನ ವಿಚಾರ ಮಾಡ್ತಾರೆ. ಹಿ ನೋಸ್ ದ್ಯಾಟ್ ಯೂತ್ ಈಸ್ ಫುಲ್ ಆಫ್ ಎನರ್ಜಿ, ಬ್ರೈಟ್ನೆಸ್ ಅಂಡ್ ಚಾರ್ಮ್, ಬಟ್ ಇಟ್ ಕೆನಾಟ್ ಲಾಸ್ಟ್ ಫಾರ್ ಎವರ್. ಸೊ ಯೌವನದ ಒಂದು ಸಮಯದಲ್ಲಿ ಫುಲ್ ಆಫ್ ಎನರ್ಜಿ ಇರುತ್ತೆ ನಮಗೆಲ್ರಿಗೂ ಕೂಡ. ಅದ್ರ ಜೊತೆಗೆ ಬ್ರೈಟ್ನೆಸ್, ನಮ್ಮ ಮನಸ್ಸು ತುಂಬಾನೇ ಬ್ರೈಟ್ನೆಸ್ ಇಂದ ಕೂಡ ಇರುತ್ತೆ. ಅಂದ್ರೆ ನಾವೆಲ್ಲರೂ ಕೂಡ ಒಳ್ಳೊಳ್ಳೆ ವಿಚಾರಗಳನ್ನ ಹೊಂದಿರ್ತೇವೆ. ಚಾರ್ಮ್, ನಮ್ಮ ದೇಹ ಬ್ಯೂಟಿಯನ್ನ ಹೊಂದಿರುತ್ತೆ. ಬಟ್ ಇದೆಲ್ಲವೂ ಕೂಡ ಶಾಶ್ವತವಲ್ಲ. ವಿತ್ ಟೈಮ್ ಯಂಗ್ ಪೀಪಲ್ ಗ್ರೋ ಓಲ್ಡ್. ಸೊ ಎಲ್ರಿಗೂ ಕೂಡ ವಯಸ್ಸಾಗ್ತಾ ಹೋಗುತ್ತೆ. ದೇರ್ ಹೇರ್ ಟರ್ನ್ಸ್ ವೈಟ್, ಕೂದಲುಗಳು ಬೆಳ್ಳಗಾಗ್ತಾ ಹೋಗ್ತವೆ. ಅಂಡ್ ದೇರ್ ಬಾಡೀಸ್ ಬಿಕಮ್ ಟೈರ್ಡ್, ನಮ್ಮ ದೇಹಕ್ಕೂ ಕೂಡ ದಣಿವಾಗುತ್ತೆ. ಟೈಮ್ ಚೇಂಜಸ್ ಎವ್ರಿ ಒನ್, ನೋ ಮ್ಯಾಟರ್ ಹೌ ಬ್ಯೂಟಿಫುಲ್ ಆರ್ ಸ್ಟ್ರಾಂಗ್ ದೇ ಮೇ ಬಿ. ನೀವು ಯೌವನದ ಅವಸ್ಥೆಯಲ್ಲಿ ಎಷ್ಟೇ ಬ್ಯೂಟಿಫುಲ್ ಆಗಿದ್ರೂ ಕೂಡ, ಎಷ್ಟೇ ಸಮರ್ಥರಾಗಿದ್ರೂ ಕೂಡ ವಯಸ್ಸಾಗಲೇಬೇಕು, ದುರ್ಬಲ ಆಗಲೇಬೇಕು. ದಿಸ್ ಮೇಕ್ಸ್ ದ ಪೋಯೆಟ್ ಸ್ಯಾಡ್ ಬಿಕಾಸ್ ದ ರಿಯಲೈಸಸ್ ದ್ಯಾಟ್ ಟೈಮ್ ಬ್ರಿಂಗ್ಸ್ ಡೆತ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ಸೊ ಈ ರೀತಿ ಪ್ರಕೃತಿಯಲ್ಲಿರ್ತಕ್ಕಂತಹ ವ್ಯಕ್ತಿ ಮತ್ತು ವಸ್ತುಗಳೆಲ್ಲವೂ ಕೂಡ ವಯಸ್ಸಾಗ್ತಾ ತಮ್ಮ ಒಂದು ಸಾಮರ್ಥ್ಯವನ್ನ ಕಳೆದುಕೊಂಡು ವಯಸ್ಸಾಗ್ತಾ ಅವುಗಳು ಅಳಿವಿನಂಚಿಗೆ ಬರ್ತಕ್ಕಂಥದ್ದನ್ನ ಗಮನಿಸಿ ಪೊಯೆಟ್ಗೆ ಒಂದು ಕಡೆ ಸ್ಯಾಡ್ ಅಂದ್ರೆ ಬೇಸರವಾಗುತ್ತೆ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ಸಾವು ಅಂತಕ್ಕಂಥದ್ದು ಬರುತ್ತಲ್ವಾ ಅಂತಕ್ಕಂತಹ ಒಂದು ಚಿಂತೆ ಅವ್ರಿಗೆ ಕಾಡ್ತಾ ಇದೆ. ನೋ ಬಡಿ ಹ್ಯಾಸ್ ದ ಪವರ್ ಟು ಸ್ಟಾಪ್ ಟೈಮ್ ಆರ್ ಅವಾಯ್ಡ್ ಏಜಿಂಗ್. ಇಲ್ಲಿ ಯಾರು ಎಷ್ಟೇ ಸಮರ್ಥರಾಗಿದ್ರು ಕೂಡ ಈ ವಯಸ್ಸಾಗ್ತಕ್ಕಂಥದ್ದನ್ನ ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯವಿಲ್ಲ. ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಮಸ್ಟ್ ಒನ್ ಡೇ ಫೇಸ್ ದ ಎಂಡ್. ಈ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ ಇರ್ಬೋದು, ಪ್ರತಿಯೊಂದು ವಸ್ತು ಇರ್ಬೋದು, ಈ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಯಾವುದೇ ಅಂಶ ಇರ್ಬೋದು, ಅದಕ್ಕೆ ಕೊನೆ ಅಂತಕ್ಕಂಥದ್ದು ಇದ್ದೇ ಇದೆ ಅಂತಕ್ಕಂಥದ್ದನ್ನ ಪೋಯೆಟ್ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆಫ್ಟರ್ ಥಿಂಕಿಂಗ್ ಡೀಪ್ಲಿ ಅಬೌಟ್ ದ ಪವರ್ ಆಫ್ ಟೈಮ್, ದ ಪೋಯೆಟ್ ಲುಕ್ಸ್ ಫಾರ್ ಎ ಸೊಲ್ಯೂಷನ್. ಸೊ ಈ ರೀತಿ ಒಂದು ಸಮಸ್ಯೆ ಏನಿದೆನೋ, ಸಮಯದ ಹಿಡಿತಕ್ಕೆ ಎಲ್ಲವೂ ಒಳಗಾಗಿದೆ ಅಂತಕ್ಕಂಥದ್ದನ್ನ ಪೋಯೆಟ್ ಅವರು ಥಿಂಕ್ ಮಾಡ್ತಾ ಇರ್ತಕ್ಕಂಥದ್ರಲ್ಲೇ ಪೋಯೆಟ್ ಅವರು ಯಾವುದಾದ್ರೂ ಒಂದು ಸೊಲ್ಯೂಷನ್ ಇದಕ್ಕೆ ಇದೆನಾ ಅಂತೇಳಿ ಅವರು ವಿಚಾರ ಮಾಡ್ತಾ ಇದ್ದಾರೆ. ಹಿ ವಂಡರ್ಸ್ ಇಫ್ ದೆರ್ ಈಸ್ ಎನಿ ವೇ ಟು ಫೈಟ್ ಬ್ಯಾಕ್ ಅಗೇನ್ಸ್ಟ್ ಟೈಮ್ ಆ್ಯಂಡ್ ಡಿಲೇ ಇಟ್ಸ್ ಎಫೆಕ್ಟ್ಸ್. ಸೊ ಈ ಒಂದು ಏಜ್ ಆಗ್ತಕ್ಕಂಥದ್ದರ ಬಗ್ಗೆ ಅವರು ವಿಚಾರ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಡಲಿಕ್ಕೆ ಏನಾದರೂ ಇದೆನಾ, ಸೊ ಇದರ ಒಂದು ಎಫೆಕ್ಟ್ ಅನ್ನ ಡಿಲೇ ಮಾಡಲಿಕ್ಕೆ ಏನಾದರೂ ನಮ್ಮ ಬಳಿ ಪರಿಹಾರ ಇದೆನಾ ಅಂತ ವಿಚಾರ ಮಾಡ್ತಾರೆ. ಫೈನಲಿ ಹಿ ಫೈಂಡ್ಸ್ ಓನ್ಲಿ ಒನ್ ಆನ್ಸರ್. ಹಿ ಬಿಲೀವ್ಸ್ ದ್ಯಾಟ್ ಹ್ಯಾವಿಂಗ್ ಚಿಲ್ಡ್ರನ್ ಈಸ್ ದ ಬೆಸ್ಟ್ ವೇ ಟು ಡಿಫೀಟ್ ಟೈಮ್. ಸೊ ಅವರಿಗೆ ಒಂದು ಸೊಲ್ಯೂಷನ್ ಕಾಣಿಸುತ್ತೆ. ಅದೇನಪ್ಪ ಅಂದರೆ ಹ್ಯಾವಿಂಗ್ ಚಿಲ್ಡ್ರನ್, ದಿಸ್ ಈಸ್ ದ ಸೊಲ್ಯೂಷನ್. ಸೊ ಇಲ್ಲಿ ಮಕ್ಕಳನ್ನು ಪಡೆಯುವ ಮೂಲಕ ಈ ಒಂದು ಅಳಿವನ್ನ ತಪ್ಪಿಸಿಕೊಳ್ಳಬಹುದು, ಅದೇ ಈ ಒಂದು ಸಮಯವನ್ನ ಸೋಲಿಸ್ತಕ್ಕಂಥದ್ದು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ವೆನ್ ಪೀಪಲ್ ಹ್ಯಾವ್ ಚಿಲ್ಡ್ರನ್ ದೇರ್ ಬ್ಯೂಟಿ ಆ್ಯಂಡ್ ಕ್ವಾಲಿಟೀಸ್ ಆರ್ ಪಾಸ್ಡ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ಸೊ ಹೀಗೆ ಹೇಳಲಿಕ್ಕೆ ಕಾರಣ ಏನಂದ್ರೆ, ಒಬ್ಬ ವ್ಯಕ್ತಿ ಸಾಯುವುದಕ್ಕಿಂತ ಮುಂಚೆ ಆ ಮಕ್ಕಳನ್ನು ಪಡೆದಿದ್ದೆ ಆದರೆ ಅವರೆಲ್ಲ ಗುಣಗಳು, ಅವರ ಲಕ್ಷಣಗಳು ಆ ಮಕ್ಕಳಿಗೆ ಪಾಸ್ ಆಗ್ತವೆ. ಆ ಮೂಲಕ ಅಸ್ತಿತ್ವ ಅಂತಕ್ಕಂಥದ್ದು ಹಾಗೆ ಉಳಿದಿರುತ್ತೆ. ದಿಸ್ ಮೀನ್ಸ್ ಎ ಪಾರ್ಟ್ ಆಫ್ ದೆಮ್ ಕಂಟಿನ್ಯೂಸ್ ಟು ಲಿವ್ ಈವನ್ ಆಫ್ಟರ್ ಡೆತ್. ಸೊ ವ್ಯಕ್ತಿ ಅಳಿದು ಹೋದ್ರೂ ಕೂಡ ಅವರ ಕ್ವಾಲಿಟಿಗಳು ಉಳಿಲಿಕ್ಕೆ ಇರತಕ್ಕಂತಹ ಒಂದೇ ಒಂದು ಚಾನ್ಸ್ ಇದಾಗಿದೆ ಅಂತೇಳಿ ಅವರು ಹೇಳ್ತಾರೆ. Shakespeare feels that children keep a person's memory, life and beauty alive in the world. ಸೊ ಈ ರೀತಿ ಚಿಲ್ಡ್ರನ್ ಅಂದರೆ ಮಕ್ಕಳು ಏನ್ ಮಾಡ್ತಾರೆ, ಒಬ್ಬ ವ್ಯಕ್ತಿಯ ಮೆಮೊರೀಸ್ ಅನ್ನ, ಅವರ ಜೀವನವನ್ನ ಮತ್ತು ಅವರ ಜೀವನದ ಸೌಂದರ್ಯವನ್ನ ಈ ಜಗತ್ತಿನಲ್ಲಿ ಮುಂದುವರಿಸಿಕೊಂಡು ಹೋಗುತ್ತಾರೆ. ಸೊ ದ ಪೋಯಮ್ ಎಂಡ್ಸ್ ವಿತ್ ಎ ಹೋಪ್ಫುಲ್ ಮೆಸೇಜ್. ಸೊ ಈ ಒಂದು ಸಾನೆಟ್ನ ಕೊನೆಯ 2 ಸಾಲುಗಳಲ್ಲಿ ಅವರು ಒಂದು ಭರವಸೆಯ ಒಂದು ಸಂದೇಶವನ್ನು ಕೂಡ ಕೊಡುತ್ತಾ ಇದ್ದಾರೆ. ಟೈಮ್ ಮೇ ಡಿಸ್ಟ್ರಾಯ್ ಎವ್ರಿಥಿಂಗ್ ಬಟ್ ನ್ಯೂ ಲೈಫ್ ಕ್ಯಾನ್ ಸ್ಟಿಲ್ ಕಂಟಿನ್ಯೂ. ಸಮಯ ಅಂತಕ್ಕಂಥದ್ದು ಎಲ್ಲವನ್ನೂ ಕೂಡ ನಾಶ ಮಾಡಬಲ್ಲದು, ಆದರೆ ಹೊಸ ಜೀವನ ಅಂತಕ್ಕಂಥದ್ದು ಹಾಗೆ ಮುಂದುವರಿಯಬಲ್ಲದು. ಆ ಸಾಮರ್ಥ್ಯ ನ್ಯೂ ಲೈಫ್ಗೆ ಇದೆ ಅಂತೇಳಿ ಹೇಳ್ತಾರೆ. ಇನ್ ದಿಸ್ ವೇ ಪೀಪಲ್ ಕ್ಯಾನ್ ಫೈಟ್ ಅಗೇನ್ಸ್ಟ್ ಟೈಮ್ ಬೈ ಕ್ರಿಯೇಟಿಂಗ್ ಫ್ಯೂಚರ್ ಜನರೇಷನ್ಸ್. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಹೆಚ್ಚಿನ ಇಂಗ್ಲಿಷ್ ಲಿಟ್ರೇಚರ್ನ ಲೆಸನ್ಸ್ಗಳನ್ನು ಸುಲಭವಾಗಿ ಕನ್ನಡದಲ್ಲೇ ಕಲಿಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.